देख दे ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆಯುಷ. ವೆಲ್ಕಮ್ ಟು ಆಯುಷ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನೆಲ್. ಮತ್ತೊಂದು ಹೊಸ ವ್ಲಾಗ್ ಅಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವ್ಲಾಗು ತುಂಬಾನೇ ಸ್ಪೆಷಲ್ ಆಗಿದೆ. ಯಾಕಂದ್ರೆ ನಾವು ಇವತ್ತು ಅಜ್ಜನ್ ಜಾತ್ರೆಗೆ ಹೋಗ್ತಾ ಇದೀವಿ. ಅಜ್ಜನ್ ಜಾತ್ರೆ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿರುತ್ತೆ. ಅಜ್ಜನ್ ಜಾತ್ರೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ನಡೆಯೋ ತುಂಬಾ ಫೇಮಸ್ ಆದ ಜಾತ್ರೆ ಅದು. ಈ ಜಾತ್ರೆಗೆ ಗವಿಸಿದ್ದೇಶ್ವರನ ಜಾತ್ರೆ ಅಂತ ಹೇಳ್ತಾರೆ, ಮತ್ತೆ ಕೆಲವೊಬ್ರು ಅಜ್ಜನ ಜಾತ್ರೆ ಅಂತ ಹೇಳ್ತಾರೆ, ಮತ್ತಿಷ್ಟು ಜನ ಕೊಪ್ಪಳದ ಜಾತ್ರೆ ಅಂತ ಕೂಡ ಕರೀತಾರೆ. ಈ ವರ್ಷ 2025 ಜನವರಿ 15ರಂದು ಗವಿಸಿದ್ದೇಶ್ವರನ ಜಾತ್ರೆ ನಡೆಯಿತು. ಅಜ್ಜನ ಜಾತ್ರೆ ಸುಮಾರು 1 ತಿಂಗಳ ನಡೆಯುತ್ತೆ ಕೊಪ್ಪಳದಲ್ಲಿ. ಅಬ್ಬಬ್ಬ, 2 ಕಣ್ ಕೂಡ ಸಾಲಲ್ಲ ಆ ಜಾತ್ರೆನ ನೋಡೋಕೆ, ಅಷ್ಟು ವೈಭವವಾಗಿರುತ್ತೆ. ದೇವ್ರ ದರ್ಶನ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ, ಪಾಪು ಎಲ್ಲ ಇರೋದ್ರಿಂದ ಆಗಿಲ್ಲ. ಸೊ ತೇರ್ಗೆ ನಮಸ್ಕಾರ ಮಾಡ್ಕೊಂಡು ಇತ್ತ ಜಾತ್ರೆ ಕಡೆ ಹೊರಟಿದೀವಿ. ಏನೆಲ್ಲ ಇದೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ನಿಮ್ಗೂ ಕೂಡ ಎಲ್ಲ ತೋರಿಸ್ತೀನಿ, ಏನೆಲ್ಲ ಶಾಪಿಂಗ್ ಮಾಡ್ಬೋದು ಅಂತ ಹೇಳಿ. ಅದಕ್ಕೂ ಮುನ್ನ ನನ್ನ ಚಾನೆಲ್ನ ಯಾರಿಗೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ. ಸೊ ಬನ್ನಿ, ನೀವು ನನ್ನ ಜೊತೆ ಅಜ್ಜನ್ ಜಾತ್ರೆಗೆ ಕರ್ಕೊಂಡು ಹೋಗ್ತೀನಿ. ಏನೆಲ್ಲ ಸಿಗುತ್ತೆ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ. ಅಜ್ಜನ್ ಜಾತ್ರೆಯಲ್ಲಿ ಏನೇನು ಸಿಗುತ್ತೆ, ಎಷ್ಟು ಅಂಗಡಿಗಳಿವೆ, ಎಲ್ಲ ಡೀಟೇಲ್ಸು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಯಾವುದೇ ಪಾರ್ಟು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ವಿಡಿಯೋನ ಆರಾಮಾಗಿ ನೋಡಿ. ಜಾತ್ರೆಗೆ ಫಸ್ಟ್ ಎಂಟರ್ ಆದ ತಕ್ಷಣನೇ ಎಕ್ಸಿಬಿಷನ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಪಾಪು ಇತ್ತು, ಮಲ್ಕೊಂಡ್ಬಿಡ್ತಾನೆ ಅಂತ ಹೇಳಿಬಿಟ್ಟು ಅವ್ನಿಗೆ ಸ್ವಲ್ಪ ಆಟ ಆಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಫಸ್ಟ್ ನಾವು ಎಕ್ಸಿಬಿಷನ್ ಕಡೆ ಹೊರಟ್ವಿ. ಅತ್ತ ದಾರಿಯಲ್ಲಿ ಪೂಜೆ ಸಾಮಾನಿತ್ತು. ಸೊ ಹಾಗಾಗಿ ನೋಡ್ತಾ ಇದ್ದೀವಿ, ಎಲ್ಲ ಪೂಜೆ ಸಾಮಾನು ಸಿಗುತ್ತೆ. ಅದೇನೋ ಒಂದು ಗಾದೆ ಮಾತಿದೆ, ಯಾತ್ರೆಗೆ ಬಂದರೆ ಪಾತ್ರೆನ ತಗೊಳ್ಳಿ ಅಂತ ಹೇಳಿಬಿಟ್ಟು. ಸೊ ದೂರದಿಂದ ಯಾರೆಲ್ಲ ಅಜ್ಜನ್ ಜಾತ್ರೆಗೆ ಬರ್ತಿದ್ದೀರಾ ಪೂಜೆ ಸಾಮಾನು ತಗೊಳ್ಳೇಬೇಕು ಅಂತ ಅರ್ಥ. ಅದ್ರ ಎದುರುಗಡೆನೆ ಕಟ್ಗೆ ಸಾಮಾನು ಅಂಗಡಿ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಈ ಸಾಮಾನುಗಳೆಲ್ಲ. ಇದರಲ್ಲಿ ನಾನು ಕೂಡ ಒಂದಿಷ್ಟು ಶಾಪಿಂಗ್ನ ಮಾಡಿದ್ದೀನಿ. ತುಂಬ ಪ್ರಾಂಪ್ಟಾಗಿ ಹೇಳ್ತಿದ್ದಾರೆ ಯಾವ ವುಡ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಇದೆಲ್ಲ ಚನ್ನಪಟ್ಟಣದ ಗೊಂಬೆಗಳು. ಏನೇನೋ ದುಡ್ಡು ಖರ್ಚು ಮಾಡಿ ಪ್ಲಾಸ್ಟಿಕ್ ತೊಗೊತೀವಿ, ಅದ್ರ ಬದಲು ಈ ಥರ ಪಾಪು ಟಾಯ್ಸ್ ಆಗಲಿ, ಮನೆ ಡೆಕೋರೇಷನ್ಗೆ ಈ ಥರ ವುಡನ್ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಜಾತ್ರೆಯಲ್ಲಿ ತುಂಬಾ ಕಟ್ಗೆ ಸಾಮಾನಿದೆ. ಇದು ಸಕ್ರಾರ್ತಿ ಅಚ್ಚು, ನನಗಂತೂ ತುಂಬಾ ಇಷ್ಟ ಆಯಿತು. ಮನೆಗೆ ಉಪಯುಕ್ತ ಆಗೋ ಎಲ್ಲ ಸಾಮಾನುಗಳು ಅಜ್ಜನ್ ಜಾತ್ರೆಯಲ್ಲಿ ಆರಾಮಾಗಿ ಸಿಕ್ಬಿಡುತ್ತೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ಅಡುಗೆ ಮನೆಗೆ ಯೂಸ್ ಆಗೋದಂತೂ ತುಂಬಾ ವಸ್ತುಗಳಿತ್ತು ಅಲ್ಲಿ. ರೊಟ್ಟಿ ಮಾಡೋ ಹಂಚಂತೂ ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೆ ಆಟ ಆಡಿಸ್ಬೇಕು ಅಂತ ನಾವು ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀವಿ ಫಸ್ಟು. ಆದರೆ ಎದುರುಗಡೆಯಲ್ಲಿ ಈ ಹೂವಿನ ಅಂಗಡಿ ಇತ್ತು, ತುಂಬಾ ಚೆನ್ನಾಗಿತ್ತು. ಗಾರ್ಲ್ಯಾಂಡ್ಸು, ಫ್ಲವರ್ ಬೊಕೇಸು, ಬಾಸ್ಕೆಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತು ಪ್ರೈಸ್ ಕೂಡ ತುಂಬಾ ಕಡಿಮೆ ಇತ್ತು. ಅಲ್ಲಿಂದ ಸ್ವಲ್ಪ ಮುಂದ್ಗಡೆ ಹೋದರೆ ಈ ಶಾಪ್ನ ನೋಡಿದೆ ನಾನು. ಆ್ಯಕ್ಚುಲಿ ಬೀಡ್ಸ್ ಹಾರಗಳೆಲ್ಲ ಇತ್ತೀಚೆಗೆ ತುಂಬಾ ಟ್ರೆಂಡಲ್ಲಿದೆ ಅಲ್ಲ, ಆನ್ಲೈನಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಏನಿಲ್ಲ 600-700 ಚಾರ್ಜ್ ಮಾಡ್ತಾರೆ. ಬಟ್ ಅಲ್ಲಿ ಜಸ್ಟ್ 100 ರೂಪೀಸ್ಗೆ ಸೇಲ್ ಮಾಡ್ತಿದ್ರು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇದನ್ನು ನೋಡಿದ್ವಿ ನಾವು. ಇದೇನಂದರೆ ಹೋಳಿಗೆ ಮಾಡೋ ಶೀಟ್ಸ್ ಅಂತ. ಅದನ್ನ ನೋಡಿ ನಾವಂತರೂ ಶಾಕ್ ಆದ್ವಿ. ಇಷ್ಟು ದಿನ ಪ್ಲಾಸ್ಟಿಕ್ ಮೇಲೆ ಮಾಡಿ ಹಂಚ್ ಮೇಲೆ ಹಾಕ್ತಾ ಇದ್ವಿ. ಇನ್ಮೇಲೆ ಎಲ್ಲ ಹಬ್ಬಕ್ಕೂ ನಾವು ಆ ಶೀಟ್ಸ್ನ ಯೂಸ್ ಮಾಡ್ಬೋದು, ಟೆನ್ಷನ್ನೇ ಇಲ್ಲ. ಆರಾಮಾಗಿ ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ಬೋದು. 2 ಪರ್ಚೇಸ್ ಮಾಡಿದ್ವಿ ನಾವು ಆ ಹೋಳಿಗೆ ಶೀಟ್ಸ್ನ. ಅದ್ರ ಎದುರುಗಡೆನೆ ಒಂದು ಫ್ಲವರ್ ಶಾಪ್ ಇತ್ತು. ಅದು ಕೂಡ ತುಂಬಾ ಕಲರ್ಫುಲ್ ಮತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಈ ಥರ ಕ್ಯಾಪ್ಸು, ಸ್ಲಿಪ್ಪರ್ಸು, ಮಕ್ಳಿಗೆ ಶೂಸು ಪ್ರತಿ ಒಂದು ಸಿಗುತ್ತೆ ಅಜ್ಜನ್ ಜಾತ್ರೆಯಲ್ಲಿ. ಮಾರ್ಕೆಟ್ ಪ್ರೈಸ್ ಕಂಪೇರ್ ಮಾಡಿದ್ರು, ಆನ್ಲೈನ್ ಪ್ರೈಸ್ ಕಂಪೇರ್ ಮಾಡಿದ್ರು 30-50% ಡಿಸ್ಕೌಂಟಲ್ಲಿ ಸಿಗುತ್ತೆ ಅಜ್ಜನ್ ಜಾತ್ರೆಯಲ್ಲಿ.
ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಹೇರ್ ಆ್ಯಸಸರೀಸ್ದೇ ಒಂದು ಶಾಪ್ ಇತ್ತು. ಹೇರ್ ಸ್ಟೈಲ್ಸ್ ಎಲ್ಲ ಮಾಡಿಕೊಂಡು ಯಾವುದಾದ್ರೂ ಯೂನೀಕಾಗಿ ಹೇರ್ಸ್ಗೆ ಡಿಸೈನ್ ಮಾಡ್ಕೋಬೇಕು ಅಂತ ಇದ್ದರೆ ಈ ಶಾಪಲ್ಲಿ ಪ್ರತಿಯೊಂದು ಸಿಗುತ್ತೆ. ಎಲ್ಲ ಕೂಡ ಫಿಕ್ಸ್ ರೇಟ್ 100 ರೂಪೀಸ್ ಮಾತ್ರ. ಎಷ್ಟು ಕ್ರಿಯೇಟಿವ್ ಆಗಿ ಹೊಸ ಹೊಸ ಡಿಸೈನ್ಸ್ ಇದೆ ಅಂದರೆ ನಂಬೋಕೆ ಆಗಲ್ಲ. ಅದಲ್ಲದೆ ಈ ಥರ ಚಿಕ್ಕ ಪುಟ್ಟ ಸ್ಟೀಲ್ ಶಾಪ್ಸು, ಬಟ್ಲುಗಳು, ಗ್ಲಾಸು ಪ್ರತಿಯೊಂದು ಸಿಗೋ ಥರ ಶಾಪ್ಸ್ ಕೂಡ ಇತ್ತು. ನಾನಂತರೂ ನನ್ನ ಲೈಫಲ್ಲೇ ಈ ಥರ ಜಾತ್ರೆನ ನೋಡಿಲ್ಲ. ಎಕ್ಸಿಬಿಷನು, ಫನ್ ಫೇರು, ಒಂದಲ್ಲ ಎರಡು ಜಾಯಿಂಟ್ ವೀಲ್ಸ್ಗಳು, ಅಬ್ಬಬ್ಬ ನೋಡೋಕ್ಕೆ 2 ಕಣ್ಣೇ ಸಾಲಲ್ಲ, ಅಷ್ಟೊಂದು ಚೆನ್ನಾಗಿತ್ತು ಫನ್ ಫೇರ್ ಕೂಡ. ಮಕ್ಕಳಿಗೆ ಆಟಾಡಿಸ್ಬೇಕು ಅಂತ ನಮಗಂತೂ ತುಂಬಾ ಆಸೆ ಇತ್ತು. 1-2 ಆ ಥರ ನೋಡಿ ಹೆಲಿಕಾಪ್ಟರು ಮತ್ತು ಜೀಪಲ್ಲಿ ಕೂರಿಸಿದ್ವಿ. ಸ್ವಲ್ಪ 1-2-3 ರೌಂಡ್ ಅಷ್ಟು ಆರಾಮಾಗಿ ಆಟ ಆಡಿದ್ರು. ಆಮೇಲೆ ಇಬ್ಬರು ಕೂಡ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನನ್ನ ಲೈಫಲ್ಲೇ ನೋಡಿಲ್ಲ ಅಷ್ಟೊಂದು ಡೇಂಜರಾದ ಜೂಲಗಳೆಲ್ಲ ಇತ್ತು. ಅದನ್ನು ಶೂಟ್ ಮಾಡಿದ್ದೀನಿ, ಹೋಗ್ತಾ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಫನ್ ಫೇರ್ ಎದುರುಗಡೆನೆ ತುಂಬಾ ಸ್ನ್ಯಾಕ್ಸ್ ಸಿಗುತ್ತೆ ತಿನ್ನೋಕೆ, ಕಬ್ಬಿನ ಜ್ಯೂಸ್ ಆಗಲಿ ಕುಡಿಯೋಕೆ. ಅದೆಲ್ಲ ತಿನ್ಕೊಂಡು ಕುಡ್ಕೊಂಡು ಆರಾಮಾಗಿ ಒಂದು ಸ್ವಲ್ಪ ಆಟ ಆಡಿ ಮತ್ತೆ ಶಾಪಿಂಗ್ಗೆ ವಾಪಸ್ ಹೋದ್ವಿ. ಅಲ್ಲಿ ಏನೇನೆಲ್ಲ ಶಾಪಿಂಗ್ ಮಾಡಿದೆ, ಏನೆಲ್ಲ ಶಾಪಿಂಗ್ ಇದೆ ಅಂಥೇಳಿ ಈಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ ನೋಡೋಣ. ಫಸ್ಟ್ ನಾವು ಈ ಕುರ್ತಾ ಶಾಪಿಗೆ ಬಂದ್ವಿ. ತುಂಬಾ ಒಳ್ಳೆ ಕಲೆಕ್ಷನ್ ಇದೆ ಇಲ್ಲಿ. ನನಗೆ 1-2 ಕುರ್ತಾಸ್ ತುಂಬಾ ಇಷ್ಟ ಆಯಿತು. ತುಂಬ ಕಡಿಮೆ ಪ್ರೈಸ್ ಕೂಡ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ನನಗೂ ಯಾರು ಜಾಸ್ತಿ ಕಾಲೇಜಸ್ಗೆ ಹೋಗ್ತಾರೆ, ರೆಗ್ಯುಲರ್ ಆಗಿ ಕುರ್ತಾಸ್ನ ವೇರ್ ಮಾಡ್ತಾರೆ, ಅವರು ಈ ಶಾಪ್ನ ಖಂಡಿತ ವಿಸಿಟ್ ಮಾಡಿ. ತುಂಬಾ ಪ್ಯಾಟ್ರನ್ಸು, ತುಂಬಾ ಒಳ್ಳೆ ಕಲೆಕ್ಷನ್ ಇದೆ ಈ ಶಾಪಲ್ಲಿ. ಇಲ್ಲಿ ನೋಡ್ತಿರೋ ಕುರ್ತಾ ವಿತ್ ಬೆಲ್ಟ್ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ಶೂಟ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಈ ಥರದಲ್ಲಿ ಕಲರ್ ಆಪ್ಷನ್ಸ್ ಕೂಡ ಇದೆ ಅಲ್ಲಿ, ನೋಡ್ತಿರ್ಬೋದು. ಲೈಟ್ ಬ್ಲೂ ಮತ್ತು ರೆಡ್ ಕಲರಲ್ಲಿ, 2 ಕಲರಲ್ಲಿ ಅವೈಲೇಬಲ್ ಇತ್ತು ಆ ಕುರ್ತಾ. ಕುರ್ತಾ ಶಾಪಿಂದ ಹೊರಗೆ ಬಂದು ನೋಡ್ತೀನಿ, ನಮ್ಮ ಫ್ಯಾಮಿಲಿ ಮೆಂಬರ್ಸು ಎಲ್ಲೋ ಹೋಗಿಬಿಟ್ಟಿದ್ದಾರೆ ನನ್ನ ಬಿಟ್ಟು. ನಾನಂತರೂ ತುಂಬಾ ಹೆದರ್ಕೊಂಡ್ಬಿಟ್ಟೆ, ಎಲ್ಲಿ ಕಳೆದೋಗ್ಬಿಡ್ತೀನೋ ಅಂಥೇಳಿ. ಗೊತ್ತೇ ಆಗ್ತಿಲ್ಲ ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು ಅಂತ. ಅಷ್ಟೊಂದು ಶಾಪ್ಸ್ ಇದೆ. ಅಲ್ಲೇ ಒಂದು ಸ್ವಲ್ಪ ಮುಂದೆ ಬಂದೆ, ನೋಡಿದ್ರೆ ಇಲ್ಲಿ ಪೊಟ್ಯಾಟೊ ಸ್ಪ್ರಿಂಗ್ ರೋಲ್ಸ್ನ ತೊಗೋತಿದ್ರು. ಅವ್ರನ್ನ ಅಲ್ಲಿ ನೋಡಿ ಜೀವ ಬಂದಾಗ ಆಯ್ತು ನೋಡಿ. ಯಾರಾದರೂ ನೀವು ಹೋಗ್ತಿದ್ದೀರಿ ಅಂದರೆ ತುಂಬ ಹುಷಾರಾಗಿ ಹೋಗಿ, ಯಾಕಂದರೆ ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಗೊತ್ತೇ ಆಗಲ್ಲ, ತುಂಬ ಕನ್ಫ್ಯೂಸ್ ಆಗುತ್ತೆ. ಎಲ್ಲ ಅಜ್ಜನ ಜಾತ್ರೆಯಲ್ಲಿ ಜಸ್ಟ್ 10 ರೂಪೀಸ್ ಸೇಲ್ ತುಂಬಾ ಶಾಪ್ಸ್ ಇದೆ. ನಂಬೋಕೆ ಆಗಲ್ಲ, ಅಷ್ಟೊಂದು ಐಟಮ್ಸು ಜಸ್ಟ್ ಫಾರ್ 10 ರೂಪೀಸ್ಗೆ ಕೊಡ್ತಾರೆ. ಎಕ್ಸಿಬಿಷನ್ ಎಲ್ಲ ನೋಡಿಕೊಂಡು ಮಕ್ಕಳಿಗೆ ಆಟಾಡಿಸ್ಕೊಂಡು ಇವಾಗ ನಾವು ಶಾಪಿಂಗ್ ಕಡೆ ಬಂದಿದ್ದು. ಇವಾಗ ಆಗಲೇ ನೋಡ್ಕೊಂಡು ಹೋಗಿದ್ವಲ್ಲ ಹೋಳಿಗೆ ಹಾಕೋಕ್ಕೆ ಶೇಡ್ಸ್ ಅಂತ, ಈಗ ಪರ್ಚೇಸ್ ಮಾಡಿದ್ವಿ. ಅದನ್ನು ನಾವು 2 ಪರ್ಚೇಸ್ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಯೂಸ್ ಆಗುತ್ತೆ ಕೂಡ. ಅದನ್ನು ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡೋದಕ್ಕಿಂತಲೂ ಈ ಥರ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಅನಿಸುತ್ತೆ. ಅದರ ಆಪೋಸಿಟೇ ಫ್ಲವರ್ ಶಾಪ್ ಇತ್ತು. ತುಂಬಾ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಹಾಗಾಗಿ ಒಂದು ಗ್ಲಿಂಪ್ನ ತೊಗೊಂಡೆ ಅಲ್ಲಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾತ್ರೆಗೆ ಬಂದಿದ್ದೀವಿ ಅಂತಂದರೆ
ಬಳೆ ಹಾಕಿಸ್ಕೋಬೇಕು, ಕುಂಕುಮ ಭಂಡಾರ ಕಟ್ಟಿಸ್ಕೋಬೇಕು, ಮತ್ತು ಸೇರ್ ತುಂಬಿ ತುಂಬಿ ಮಂಡಾಳನ್ನ ತಗೋಬೇಕು. ಒಂದು ಸ್ವಲ್ಪ ಜನರಿಗೆ ಜಾತ್ರೆ ಏನಂತಾನೆ ಗೊತ್ತಿರಲ್ಲ. ನಾವಂತರೂ ಚಿಕ್ಕೋರಿದ್ದಾಗಿಂದ ವರ್ಷ ಇಡೀ ಕಾಯ್ತಿದ್ವಿ, ನಮ್ಮೂರ ಜಾತ್ರೆ ಯಾವಾಗ ಬರುತ್ತೆ ಶಾಪಿಂಗ್ ಮಾಡಬೇಕು ಅಂಥೇಳಿ. ಅದು ಒಂಥರ ಖುಷಿನೇ ಬೇರೆ ಜಾತ್ರೆಗೆ ಕಾಯೋದು. ಜಾತ್ರೆ ಬಂದಂದರೆ ಸಾಕು, ಅಜ್ಜಿ ದುಡ್ಡು ಕೊಡೋರು, ಅಮ್ಮ ದುಡ್ಡು ಕೊಡೋರು, ನಮ್ಮ ಅತ್ತೆಗಳೆಲ್ಲ ದುಡ್ಡು ಕೊಡೋದು, ಬಳೆ ಹಾಕ್ಸ್ಕೊ ಅಂತೇಳಿ. ಅದೆಲ್ಲ ದುಡ್ಡನ್ನ ಕೂಡಿಟ್ಕೊಂಡು ಬಳೆ ಹಾಕ್ಸ್ಕೊಳ್ಳೋದು, ಆಟೆ ಸಾಮಾನು ತೊಗೊಳ್ಳೋದು, ಅಬ್ಬಬ್ಬ ಎಷ್ಟು ಒಳ್ಳೆ ಸಿಹಿ ನೆನಪುಗಳು. ಇದೆಲ್ಲ ಜಾತ್ರೆ ಬಂತು ಅಂದರೆ ಒಂಥರ ಏನೋ ಖುಷಿ ಆಗುತ್ತೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾತ್ರೆಗಳಿಗೇನು ಕಮ್ಮಿ ಇಲ್ಲ, ತುಂಬಾ ಜಾತ್ರೆಗಳು ನಡೆಯುತ್ತೆ. ಮುಂಚೆ ಥರ ಏನು ನಡೆಯಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಅಂಥದ್ರಲ್ಲೇ ಅಜ್ಜನ ಜಾತ್ರೆ ಅಂತೂ ತುಂಬಾ ಚೆನ್ನಾಗಿ ನಡೆಯುತ್ತೆ, ತಿಂಗಳಾನ್ಗಟ್ಟಲೆ ನಡೆಯುತ್ತಲ್ಲ. ಸೊ ಹಾಗಾಗಿ ತುಂಬ ಜನ ಬರ್ತಾರೆ, ಲಕ್ಷಾಂತರ ಜನ ಬರ್ತಾರೆ, ದೂರದಿಂದ ಬರ್ತಾರೆ ಜಾತ್ರೆನ ನೋಡಬೇಕು ಅಂಥೇಳಿ. ಇದೇ ಥರ ಅಜ್ಜನ ಜಾತ್ರೆ ಕಾಪಾಡಿಕೊಂಡು ಹೋಗಬೇಕು ಅನ್ನೋದೇ ನಮ್ಮ ಆಸೆ. ಮುಂದಿನ ಪೀಳಿಗೆಗಳಿಗೆಲ್ಲ ಇದೆಲ್ಲ ಎಕ್ಸ್ಪೀರಿಯನ್ಸ್ ಇರಬೇಕು, ಕಾಪಾಡಬೇಕು ಅಂತ ನಡೆಸ್ಕೊಂಡು ಹೋಗಬೇಕು. ಇದೆಲ್ಲ ನಮ್ಮ ಅತ್ತೆಗೆ ಗಟ್ಟಿ ಬಳೆಗಳಂದ್ರೆ ತುಂಬಾ ಇಷ್ಟ. ರೆಗ್ಯುಲರ್ ವೇರ್ಗೆ ಅವರು ಗಟ್ಟಿ ಬಳೆನ ಹಾಕ್ತಾರೆ. ಇಲ್ಲಿ ನೋಡ್ತಿದ್ದೀರಲ್ಲ ಕೆಳಗಡೆ, ಇದೆಲ್ಲ ಗಟ್ಟಿ ಬ್ಯಾಂಗಲ್ಸು, ತುಂಬಾ ಗಟ್ಟಿ ಇರುತ್ತೆ ಡೈಲಿ ವೇರ್ಗೆ. ಸೊ ಹಾಗಾಗಿ ನಮ್ಮ ಅತ್ತೆಗೆ ನಾನು ಒಂದು 2-3 ಕಲರ್ಸು ಗಟ್ಟಿ ಬ್ಯಾಂಗಲ್ಸ್ನ ತೊಗೊಂಡೆ. ಅವ್ರಿಗೆ ಈ ಥರ ಬ್ಯಾಂಗಲ್ಸ್ ತುಂಬಾ ಇಷ್ಟ. ನಾನು ಎಲ್ಲಿ ಹೋದರೂ ಕೂಡ ಫಸ್ಟ್ ಅವ್ರಿಗೆ ಗಟ್ಟಿ ಬ್ಯಾಂಗಲ್ಸ್ನ ಪರ್ಚೇಸ್ ಮಾಡ್ತೀನಿ. ಅಲ್ಲಿಂದ ಸ್ವಲ್ಪ ಮುಂದೆ ನೋಡಿದ್ರೆ ಈ ಗೊಂಬೆ ಅಂಗಡಿ ಇತ್ತು. ಅಬ್ಬಬ್ಬ ಎಷ್ಟು ಮುದ್ದಾಗಿ ಎಷ್ಟು ಚೆಂದ ಇತ್ತು ಗೊಂಬೆಗಳು ಅಂದರೆ ತುಂಬ ಚೆನ್ನಾಗಿತ್ತು. ಇದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ನಾನು ಒಂದಿಷ್ಟು ಬ್ಯಾಂಗಲ್ಸ್ ತೊಗೊಳ್ಳೋಣ ಅಂತ ಹೇಳಿ ಶಾಪ್ಸ್ನ ನೋಡ್ತಾ ಇದ್ದೆ. ನಿಜವಾಗ್ಲೂ ಎಷ್ಟೊಂದು ಶಾಪ್ಸ್ ಇದೆ ಅಂತಂದರೆ ಎಲ್ಲಿ ಹೋಗಬೇಕೋ ಎಲ್ಲಿ ಬರಬೇಕೋ, ನಾನು ಎಲ್ಲಿ ಹೋಗ್ತಿದ್ದೀನೋ ತುಂಬಾ ಕನ್ಫ್ಯೂಸ್ ಆಗೋಯ್ತು ನನಗೆ. ನನಗೆ ಬ್ಯಾಂಗಲ್ಸ್ ಅಂದರೆ ತುಂಬ ಇಷ್ಟ. ಯಾವಾಗಲೂ ಸ್ಯಾರಿ ಮ್ಯಾಚಿಂಗ್ ಬ್ಯಾಂಗಲ್ಸ್ನ ಇಟ್ಕೊಂಡಿರ್ತೇನೆ. ನೀವು ನಂಬ್ತಿರೋ ಬಿಡ್ತಿರೋ ಪ್ರತಿ ಒಂದು ಕಡೆ ನಾನು ಬ್ಯಾಂಗಲ್ಸ್ ಶಾಪಿಂಗ್ ಮಾಡಿದ್ದೀನಿ. ಆದರೆ ಅಜ್ಜನ ಜಾತ್ರೆಯಲ್ಲಿ ತುಂಬಾ ಕಡಿಮೆ ಪ್ರೈಸ್ಗೆ ಬ್ಯಾಂಗಲ್ಸ್ನ ಸೇಲ್ ಮಾಡ್ತಾಯಿದ್ರು. ನಾನು ಬೇರೆ ಜಾತ್ರೆಯಲ್ಲೆಲ್ಲ ಕೇಳಿದಾಗ 150 ರುಪೀಸು, ಲಾಸ್ಟಿಗೆ 120 ರುಪೀಸ್ ಡಜನ್ ಕೊಡ್ತಾರೆ. ಬಟ್ ಅಜ್ಜನ ಜಾತ್ರೆಯಲ್ಲಿ ಜಸ್ಟ್ ಫಾರ್ 100 ರುಪೀಸ್ 1 ಡಜನ್ ಬ್ಯಾಂಗಲ್ಸ್ನ ಕೊಡ್ತಿದ್ದಾರೆ. ಎಕ್ಸ್ಪೆಷಲಿ ಈ ಶಾಪ್ನ ರೆಫರ್ ಮಾಡ್ತೀನಿ, ತುಂಬ ಒಳ್ಳೆ ಕಲೆಕ್ಷನ್ ಇದೆ ಇವ್ರ ಹತ್ರ. ಅಂತೂ ಇಂತೂ ತುಂಬ ಕಷ್ಟಪಟ್ಟು ಬ್ಯಾಂಗಲ್ಸ್ ಪರ್ಚೇಸ್ ಮಾಡಿ ಹೊರಗಡೆ ಬಂದೆ ನಾನು. ಅಲ್ಲಿಂದ ನನಗೆ ಚನ್ನಪಟ್ಟಣದ ಗೊಂಬೆ ಟಾಯ್ಸ್ ಶಾಪ್ ಇದೆಯಲ್ಲ, ಇಲ್ಲಿಗೆ ಬಂದು ನನಗೆ ಒಂದು ಕಟ್ಗೆ ಬಾಕ್ಸ್ ಬೇಕಾಗಿತ್ತು, ವುಡನ್ ಬಾಕ್ಸು, ಜ್ಯುವೆಲ್ರೀಸ್ ಎಲ್ಲ ಹಾಕಿಡೋಕೆ. ಬಟ್ ನನಗೆ ಸ್ಯಾಂಡಲ್ವುಡ್ ಸಿಗಲಿಲ್ಲ, ಸಾಗೋನಿ ಕಟ್ಗಿದು ಬಾಕ್ಸ್ ಸಿಕ್ತು. ಓಕೆ ಪರವಾಗಿಲ್ಲ ಅಂಥೇಳಿ ಅದನ್ನೇ ಪರ್ಚೇಸ್ ಮಾಡಿದೆ. ಯಾವಾಗಾದರೂ ಮೈಸೂರಿಗೆ ಹೋದರೆ ತೊಗೊಳ್ಳೋಣ ಅಂಥೇಳಿ ಸುಮ್ಮನಾದೆ. ಪಕ್ಕದಲ್ಲೇ ಬ್ಯಾಗ್ ಶಾಪ್ ಒಂದಿತ್ತು. ಅಬ್ಬಬ್ಬ ಎಷ್ಟು ಕಲೆಕ್ಷನ್ ಇತ್ತು ಬ್ಯಾಗ್ ಅಂದರೆ, ಒನ್ ಡೇ ಬ್ಯಾಕ್ ಪ್ಯಾಕಿಂದ ಹಿಡಿದು ಸೈಡ್ ಬ್ಯಾಗ್ಸು, ಕ್ಲಚಸ್, ತುಂಬಾ ವೆರೈಟೀಸ್ ಇತ್ತು ಬ್ಯಾಗ್ಸಲ್ಲಿ. ನಮ್ಮ ಕಡೆ ಜಾತ್ರೆಗಳೆಲ್ಲ ಈ ಥರ ಬಳೆ ಹಾಕ್ಸ್ಕೊಳ್ಳೋದು ಜಾಸ್ತಿ. ಜಾತ್ರೆಗೆ ಬಂದಾಗೆಲ್ಲ ಬಳೆನ ಹಾಕ್ಸ್ಕೋಬೇಕು ಅಂತ ಹೇಳ್ತಾರೆ. ಗಟ್ಟಿ ಬಳೆ ಇದು ಡೈಲಿ ವೇರ್ಗೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಬಳೆಗಳು ಹಾಕ್ಸ್ಕೊಂಡ್ರೆ ಕೈಗೆ ತುಂಬಾ ಲಕ್ಷಣವಾಗಿ ಕಾಣಿಸ್ತಿರ್ತವೆ. ಕೈ ತುಂಬ ಬಳೆ ಹಾಕ್ಸ್ಕೊಂಡ್ರೆ ಡೈಲಿ ವೇರ್ಗೆ ಹೆಲ್ತಿಗೆ ಕೂಡ ತುಂಬ ಒಳ್ಳೇದಂತ ಹೇಳ್ತಾರೆ. ಜಾತ್ರೆಗೆ ಬಂದಿದ್ದೀವಿ ಅಂದರೆ ಬರೀ ಬಳೆ ಹಾಕ್ಸ್ಕೊಳೋದಲ್ಲ, ಅದಕ್ಕೂ ಮುಖ್ಯವಾದ ಒಂದು ಕೆಲಸ ಇದೆ. ಅದು ಏನಂದರೆ, ನಮ್ಮ ಕಡೆ ಜಾತ್ರೆಗೆ ಬಂದರೆ ಸೇರ್ಗಟ್ಟಲೆ ಮಂಡಾಳನ್ನ ತುಂಬಿಕೊಂಡು ಮನೆಗೆ ಹೋಗ್ತೀವಿ. ಆ ಮಂಡಾಳಲ್ಲಿ ತಿನ್ನೋಕೆ ಏನೆಲ್ಲ ಬೇಕಾಗುತ್ತೆ, ಡಾಣಿ ಅದು ಇದು ಅಂಥೇಳಿ ಎಲ್ಲ ಕೂಡ ಹಾಕ್ಸ್ಕೊಂಡು ಹೋಗ್ತೀವಿ. ಅದಕ್ಕೂ ಮುಖ್ಯವಾಗಿ ಬೆಲ್ಲದಿಂದ ಮಾಡಿರೋ ಜಿಲೇಬಿನ ಕೂಡ ತೊಗೊಂಡು ಹೋಗ್ತೀವಿ ಮನೆಗೆ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಡೈಲಿ ತುಂಬ ಫ್ರೆಶ್ಶಾಗಿ ಪ್ರಿಪೇರ್ ಮಾಡಿ ಕೊಡ್ತಿರ್ತಾರೆ. ಸೊ ಹಾಗಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಎಕ್ಸ್ಪೆಷಲಿ ಜಾತ್ರೆಗಳಲ್ಲಂತೂ ಸಖತ್ತಾಗಿರುತ್ತೆ ಟೇಸ್ಟು. ಜಾತ್ರೆಗೆ ಹೋಗಿ ಮನೆಗೆ ತಿರ್ಗಾ ಬರ್ತಿದ್ದೀವಿ ಅಂತ ಅಂದರೆ ಮನೇಲಿರೋರೆಲ್ಲರೂ ಸೇರ್ಗಟ್ಟಲೆ ಮಂಡಾಳು, ಜಿಲೇಬಿ, ಸ್ವೀಟ್ಗಳೆಲ್ಲ ತಿನ್ನೋಕ್ಕೆ ಕಾಯ್ತಾ ಕೂತಿರ್ತಾರೆ ನೋಡಿ. ಇದೆಲ್ಲ ಸಂಪ್ರದಾಯ ಮುಂಚೆಯಿಂದನೂ ನಡೆಸ್ಕೊಂಡು ಬಂದಿದ್ದಾರೆ, ಇವಾಗ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದೆಷ್ಟು ಖುಷಿ ಆಗುತ್ತೆ ಗೊತ್ತಾ ವರ್ಷಕ್ಕೊಂದ್ಸಲ ಈ ಥರ ಎಲ್ಲ ನೋಡಿದಾಗ. ಇದೆಲ್ಲ ಸಂಪ್ರದಾಯಗಳು ಇದೇ ಥರ ಕಂಟಿನ್ಯೂ ಆಗಿ ಬೆಳಿಬೇಕು ಅನ್ನೋದೇ ನನ್ನ ಆಸೆ. ವರ್ಷಕ್ಕೊಂದ್ಸಲ ಜಾತ್ರೆ ನಮ್ಮೂರಿಗೆ ಬರ್ತಾ ಇದೆ ಅಂದ್ರೇ ಒಂಥರ ಖುಷಿ. ಈ ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ಮ ಮಕ್ಕಳಿಗೆ ಕೂಡ ಉಳಿಬೇಕು, ಬೆಳಿಬೇಕು ಅನ್ನೋದೇ ನನ್ನ ಆಸೆ.
ಇಲ್ಲಿ ನೋಡ್ತಿರ್ಬೋದು ಎಷ್ಟು ಖುಷಿಯಿಂದ ಎಲ್ಲ ತಗೋತಿದ್ದಾರೆ ಅಂತ ಹೇಳ್ಬಿಟ್ಟು. ಅಷ್ಟಾದ್ರೆ ಏನು ಜಾತ್ರೆ ಅಲ್ಲ, ಜಾತ್ರೆಗೆ ಬಂದಿದ್ದೀವಿ ಅಂದರೆ ಕುಂಕುಮ ಭಂಡಾರ ಮನೆಗೆ ತಗೊಂಡು ಹೋಗಲೇಬೇಕು. ಯಾರೆಲ್ಲ ನನ್ನ ವಿಡಿಯೋ ಕಂಪ್ಲೀಟಾಗಿ ನೋಡಿದಿರ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನಿಮ್ಮ ಪ್ರೀತಿಯ ಆಯುಷಾ. ಮತ್ತಷ್ಟು ಇದೇ ಥರ ವೀಡಿಯೋಸ್ ಅಪ್ಡೇಟ್ ನಿಮಗೆ ಕೊಡ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.